ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ಕಾಲಾವಕಾಶ ನೀಡಬೇಕು ಎಂದು ಆಗ್ರಹಿಸಿ ಡಿಸಿ ಕಚೇರಿಗೆ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಡಿಸಿ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಲೋಕೇಶ್ ಮಾತನಾಡಿ, ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಎಂ ಎಂಬ ವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ನೀಡಿರುವ ಆದೇಶ ತುಂಬಾ ತ್ರಾಸದಾಯಕವಾಗಿದ್ದು, ರಾಜ್ಯದ ಎಲ್ಲ ವಾಣಿಜ್ಯ ವಾಹನಗಳು ಹಾಗೂ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲೀಕರುಗಳಿಗೆ ನುಂಗಲಾರದ ತುಪ್ಪವಾಗಿದೆ ಎಂದರು. ಇಂತಹ ಅವೈಜ್ಞಾನಿಕವಾದ ಸಾಧನಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ ₹7,890 ಆಗಿರುತ್ತದೆ. ಆದರೆ ರಾಜ್ಯ ಎಲ್ಲ ಸಾರಿಗೆ ಕಚೇರಿಗಳಲ್ಲಿ ಇದರ ಮೊತ್ತವು 13,000ದಿಂದ 15,000ವರೆಗೆ ವಸೂಲಿ ಮಾಡುತ್ತಿದ್ದು, ಇದು ಇಡೀ ರಾಜ್ಯದ ಟೂರಿಸ್ಟ್ ವಾಹನ ಚಾಲಕರ ಮಾಲೀಕರಿಗೆ ಮಾಡುತ್ತಿರುವ ಅಕ್ಷಮ್ಯ ಅಪರಾಧವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ರಾಜ್ಯ ಸಾರಿಗೆ ಮಂತ್ರಿಯವರು ಈ ಬಗ್ಗೆ ಸೆಪ್ಟೆಂಬರ್ 2024 ತನಕ ಯಾವುದೇ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸದೆ ಎಫ್ಸಿ ಮಾಡಿಸಬಹುದು ಎಂದು ತಿಳಿಸಿರುತ್ತಾರೆ. ಆದರೆ ಇದನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರ ಆದೇಶವನ್ನ ನಿರ್ಲಕ್ಷಿಸಿ ತುರಾತುರಿಯಲ್ಲಿ ಎಫ್ಸಿ ಮಾಡಲು ಪ್ಯಾನಿಕ್ ಬಟನ್ ಕಡ್ಡಾಯ ಮಾಡಿದ್ದಾರೆ. ಕೂಡಲೇ ಈ ಆದೇಶವನ್ನ ಹಿಂಪಡೆದು ನಮಗೆ ಅನುಕೂಲ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ರು. ಕಾಸ್ಟ್ ಸ್ಟ್ಯಾಂಡ್ನವರು ನಮಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಸರ್ಕಾರ ಆದೇಶ ಏನಿದೆ ಅಂತಂದರೆ, ಈಗ ನಮಗೆ ಎಫ್ಸಿ ಪ್ಯಾನಿಕ್ ಬಟನ್ ಮತ್ತು GPS ಕಂಪಲ್ಸರಿ ಮಾಡಿದೆ. ನಮಗೆ ಕಂಪಲ್ಸರಿ ಅಂತಂದರೆ ಗೌರ್ಮೆಂಟು ನಮಗೆ ಇನ್ನೂ 9ನೇ ತಿಂಗಳವರೆಗೂ ನಮಗೆ ಟೈಮ್ ಕೊಟ್ಟಿದೆ. ಆದರೆ ನಮ್ಮ ಲೋಕಲ್ಲಿ RTO ಮತ್ತು ಅಧಿಕಾರಿಗಳು ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಎಫ್ಸಿ ಮಾಡೋಕ್ಕಾಗಲ್ಲ ಮತ್ತು ಪರ್ಮಿಟ್ ಬರ್ತಾ ಇಲ್ಲ ಅಂತ. ಇದರಿಂದ ಇಲ್ಲಿ ಇರೋಂಥ ಎಲ್ಲ ಪ್ರತಿಯೊಬ್ಬರು ಡ್ರೈವರ್ಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಗೌರ್ಮೆಂಟ್ ಆದೇಶ ಏನಿದೆ ಅಲ್ಲಿವರೆಗೂ ನಮಗೆ ಟೈಮ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತಿನ್ನೇನಿಲ್ಲ ಬೇರೆ. ಮತ್ತು ಅದೇ ರೀತಿ ನಮಗೀಗ ಇರೋ ವೆಹಿಕಲ್ಗಳಲ್ಲಿ ನಮ್ಮೆಲ್ಲ ಲೋ ಮಾಡಲ್ ಗಾಡಿಗಳಿರೋದ್ರಿಂದ ನಮಗೆ ಹೆಡ್ಲೈಟಿಂದ ಸಮಸ್ಯೆ ಇದೆ. ಹೆಡ್ಲೈಟ್ ಸಮಸ್ಯೆಗೆ ನಾವು ಎಕ್ಸ್ಟ್ರಾ ಟ್ರ್ಯಾಕ್ಟರ್ ಲೈಟ್ಗಳನ್ನ ಫಿಟ್ ಮಾಡಿರ್ತೀವಿ. ಆ ಟ್ರ್ಯಾಕ್ಟರ್ ಲೈಟ್ನ ಫಿಟ್ ಮಾಡೋದ್ರಿಂದ ಇಲ್ಲಿ ಲೋಕಲ್ RTO ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ನಮ್ಗೆ ಏನು ಕೇಳ್ತಾರೆ ಅಂದರೆ, ಎಕ್ಸ್ಟ್ರಾ ಲೈಟ್ನ ಬಿಚ್ಚಬೇಕು ಅಂತ. ಅದನ್ನು ಬಿಚ್ಚಿದ್ರೆ ನಮಗೆ ರೋಡ್ ಕ್ಲಿಯರೆನ್ಸ್ ಇಲ್ಲ. ನಾಳೆ ಸಹ ಅಪಘಾತಗೀಡಾದರೆ ಗಾಡಿಗಳು ಅದಕ್ಕೆ ಯಾರು ಅದಕ್ಕೆ ಸಮಸ್ಯೆಗೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಅದನ್ನು ಕೇಳೋದಕ್ಕೆ ಹೋದರೆ ಅವರು ಈಗ ನೀವು ದೌರ್ಜನ್ಯ ಮಾಡ್ತೀರಾ, ದಬ್ಬಾಳಿಕೆ ಮಾಡ್ತೀರಾ ಅಂತ ನಮ್ಮನ್ನೇ ಕೇಳ್ತಾರೆ. ಈ ಕಸ್ಟಮರು ಯಾವ ರೀತಿ ನಮ್ಮ ಜೊತೆ ಇರ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಬಿಚ್ಚಬೇಕು ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ನಮ್ಮದೇ ಒಂದು ವೆಹಿಕಲ್ಗಳಿಗೆ, ನಂದೇ ಗಾಡಿಗೆ ಅದನ್ನು ಬಿಚ್ಚಿದ್ದಾರೆ, ಲೈಟ್ಗಳನ್ನ ಬಿಚ್ಚಿದ್ದಾರೆ. ಈಗ ಬರ್ತಾರಂಥ ವೆಹಿಕಲ್ಗಳೆಲ್ಲ ಪ್ರೊಜೆಕ್ಟರ್ ಲೈಟ್ಗಳಿದೆ. ನಮ್ಮದೆಲ್ಲ ಓಲ್ಡ್ ಮಾಡಲ್ ಗಾಡಿಗಳಾಗಿದ್ದರಿಂದ ನಮಗೆ ಲೈಟಿನ ಅವಶ್ಯಕತೆ ತುಂಬ ಇದೆ. GPS ಮತ್ತು ಪ್ಯಾನಿಕ್ ಬಟನ್ನು ಗೌರ್ಮೆಂಟ್ ಆದೇಶ ₹7,890 ಇರುತ್ತೆ. ಈಗ ಅವ್ರು ಕೇಳ್ತಾ ಇರೋದು ನಮಗೆ 13,000ರಿಂದ 15,000 ಕೇಳ್ತಾವ್ರೆ. ನಾವು ಕೇಳ್ತಿರೋದು ಅದೇ GPS ಮತ್ತು ಪ್ಯಾನಿಕ್ ಬಟನ್ ಹೊರಗಡೆ ₹4,500 ಸಿಗುತ್ತೆ. ನಾವು ಅದನ್ನು ಫಿಟ್ ಮಾಡಿಸ್ತೀವಿ ಅಂದರೆ ಇವ್ರು ಬೇಡ ಅಂತ ಹೇಳ್ತಾರೆ. ಸರ್ಕಾರದಿಂದ ಯಾರು ನಿಮಗೆ ಟೆಂಡರ್ ಕೊಟ್ಟಿರ್ತಾರೆ ಅವ್ರ ಹತ್ರನೇ ತರಬೇಕು ಅಂತ ಹೇಳಿದ್ರೆ ನಮಗೆ ಅದೇ GPS ಪ್ಯಾನಿಕ್ ಬಟನ್ನು ₹4,500 ಹೊರಗಡೆ ಸಿಗುತ್ತೆ, ವಿತ್ ಲೆಟರ್ ಸಮೇತ ಸಿಗುತ್ತೆ. ಇವ್ರು ಅದನ್ನು ಬೇಡ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಏನು ನಡೀತಾ ಇದೆ ಇದನ್ನು ಸ್ವಲ್ಪ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯ ಕೊಡಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.